ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಚಿಂತು ಸುಳ್ಯ. ನಾನು ಕಳೆದ ಸಲ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅಂದರೆ ನೆಕ್ಸ್ಟ್ ತಿಂಗಳು ನಾನು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ತೆಗೆದುಕೊಡ್ತೇನೆ ಅಂತ. ಹಾಗೆ ನಾನು ಹೊರಟದ್ದು ಇದು ಇವತ್ತು ಬರುವ ಹುಡುಗನ ಅಪ್ಪನಿಗೆ. ಕಳೆದ ವರ್ಷ ನಾನು ಅವರಿಗೆ 1 ತಿಂಗಳ ಮಧ್ಯಾಹ್ನ ಖರ್ಚು ಮತ್ತೆ ರೇಷನ್ ತೆಗೆದುಕೊಟ್ಟಿದ್ದೇನೆ. ಅವರು ತೆಂಗಿನ ಮರದಿಂದ ಬಿದ್ದು 8 ವರ್ಷದಿಂದಲೇ ಮಲಗಿದ್ದರಾಗಿದ್ದಾರೆ. ಹಾಗೆ ಅವರ ಪರಿಸ್ಥಿತಿ ನೋಡಿ ಅವರ ಮಗನಿಗೆ ನಾನು ಇವತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ತೆಗೆದುಕೊಳ್ತಿದ್ದೇನೆ. ಬನ್ನಿ ನಾವೀಗ ಅವನಿಗೆ ವಿದ್ಯಾಭ್ಯಾಸಕ್ಕೆ ಏನೆಲ್ಲ ಬೇಕು ತೆಗೆದುಕೊಡುವ. ಅವ್ರು ನಾವು ಅಂದ್ರೆ ಬರ್ಲಿಕ್ಕೆ ಹೇಳಿದ್ದೇವೆ, ವ್ಯಾನಲ್ಲಿ ಬರ್ತಾರೆ ಅವರು. ಸ್ವಲ್ಪ ಈಗ ಬರ್ಬೋದು. ಬನ್ನಿ ನಾವೀಗ ಅವನಿಗೆ ವಿದ್ಯಾಭ್ಯಾಸಕ್ಕೆ ಎಂತೆಲ್ಲ ವಸ್ತುಗಳು ಬೇಕು ತೆಗಿಲಿಕ್ಕೆ ಹೋಗುವ. ಒಂದು ಬ್ಯಾಗ್ ಬುಕ್ ಮತ್ತು ಲೇಬಲ್, ಕ್ರಯಾನ್ಸ್ ಮತ್ತು ಪೆನ್ ಪೆನ್ಸಿಲ್ ತಗೊಂಡಿದ್ದೀನಿ. ಟೋಟಲ್ 1686 ರೂಪಾಯಿ ಆಯಿತು. ಅವ್ರು ತಗೊಂಡದ್ದು 1550 ರೂಪಾಯಿ. ಹಾಗೆ ಬುಕ್ಕೆಲ್ಲ ಕೊಟ್ಟು ಜ್ಯೂಸ್ ಕುಡಿಯುವಂತ ಬಂದೆ. ಆಗ ನನ್ನೊಬ್ರು ವ್ಯೂವರ್ಸ್ ಸಿಕ್ಕಿದ್ರು, ಸೆಲ್ಫಿ ಎಲ್ಲ ತಗೊಂಡ್ರು. ನನಗೆ ತುಂಬ ಖುಷಿ ಆಯಿತು ಮಾತ್ರ. ಫುಲ್ ವಿಡಿಯೋ ನೋಡಿದ್ರಲ್ವ ಫ್ರೆಂಡ್ಸ್, ಇಷ್ಟ ಆಗಿರ್ಬಂತು ನಾನು ಅಂದ್ಕೊಂಡಿದ್ದೇನೆ. ನಾನು ಇದೇ ಥರ ವಿಡಿಯೋ ಅಪ್ಲೋಡ್ ಮಾಡುವಾಗ ಎಲ್ಲರೂ ಕೇಳ್ತಾರೆ, ಅಕೌಂಟ್ ನಂಬರ್ ಕೊಡು, ಸ್ಕ್ಯಾನರ್ ಕೊಡು, ಮತ್ತು ಫೋನ್ ನಂಬರ್ ಕೊಡು ಅಂತ ಹೇಳ್ತಾರೆ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಾನು ಹಾಕಿದ್ದೇನೆ ಸ್ಕ್ಯಾನರ್, ಫೋನ್ ನಂಬರ್ ಮತ್ತು ಅಕೌಂಟ್ ನಂಬರ್ ನಾನು ಹಾಕಿದ್ದೇನೆ. ಅದಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿ ಮತ್ತು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕರಿಸಿ. ನಾನು ಜಾಸ್ತಿ ಮಾತಾಡೋದಿಲ್ಲ, ಭಯಂಕರ ಬಿಸಿ ಉಂಟು. ಹಾಗೆ ಇನ್ನು ತುಂಬ ಮಕ್ಕಳಿದ್ದಾರೆ ಸಹಾಯ ಮಾಡಲಿಕ್ಕೆ. ಅದಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನನ್ನೊಂದು ಯೂಟ್ಯೂಬ್ ಚಾನಲ್ ಉಂಟು, ಚಿಂತು ಸುಳ್ಳ ಅಂತ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. THU ಚಿಂಟು ಅಲ್ಲ, ಚಿಂತು. ಬಾಯ್.